हुआ दूसरा पाठ अध्यापक और विद्यार्थी। बच्चों, इस अध्यापक और विद्यार्थी पाठ में निम्न बिंदुओं पर हम चर्चा करेंगे। क्या क्या है देखेंगे। इसमें पहला है बच्चों आशय और दूसरा नए शब्दों के अर्थ। ಈ ಒಂದು ವಿಡಿಯೋದ ಮೂಲಕ ಮೊಟ್ಟ ಮೊದಲಿಗೆ ನಾವು ಎರಡನೆಯ ಪಾಠ ಆದ ಅಧ್ಯಾಪಕ ಮತ್ತು ವಿದ್ಯಾರ್ಥಿಯಲ್ಲಿ ಪಾಠದ ಉದ್ದೇಶ ಆಶಯವನ್ನು ತಿಳಿದುಕೊಳ್ಳೋಣ। ಅದಾದ ನಂತರ ನಯ ಶಬ್ದಕ್ಕೆ ಅರ್ಥ, ಆ ಪಾಠದಲ್ಲಿ ಕೆಲವೊಂದಿಷ್ಟು ಶಬ್ದಗಳಿದ್ದಾವೆ, ಅವುಗಳನ್ನು ನಾನು ಇಲ್ಲಿ ಕನ್ನಡದಲ್ಲಿ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ। ಮೂರನೇದಾಗಿ ಪಾಠ ಅರ್ಥಗ್ರಹಣ, ಪಾಠವನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ। ಕಡೆಯದಾಗಿ ನಾಲ್ಕನೇದಾಗಿ ಪ್ರಶ್ನೋತ್ತರ। ಸೊ ಪಾಠದ ಕಡೆಯಲ್ಲಿ ಅಭ್ಯಾಸ ಚಟುವಟಿಕೆಯಲ್ಲಿ ಏನೆಲ್ಲ ಒಂದು ಚಟುವಟಿಕೆಗಳಿದಾವಲ್ಲ ಅವುಗಳನ್ನು ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ। ತಾವು ಈ ವಿಡಿಯೋದ ಕೊನೆಯವರೆಗೂ ಪಾಠವನ್ನು ನೋಡಬೇಕು, ಕೇಳಬೇಕು, ಇದರಿಂದ ಮಾತ್ರ ನಿಮಗೆ ವಿಷಯ ಬಹಳಷ್ಟು ಸರಳವಾಗಿ ತಿಳಿದುಕೊಳ್ಳಲಿಕ್ಕೆ सहकारी ಆಗತ್ತೆ। बच्चों, आपको वीडियो को अंत तक देखना है, इससे आपको विषय को आसान तरीके से ग्रहण करने के लिए सहायक होगी। बच्चों, फिर पाठ का आशय है और आपको सभी को भी पता है कि पाठ का शीर्षक अध्यापक और विद्यार्थी है और अध्यापक और विद्यार्थी पाठ है ना बच्चों, यह संवाद या बातचीत विधा का है। ಸೊ ಪಾಠದ ಆಶಯಕ್ಕಿಂತ ಮೊದಲು ನಾವು ನೆನಪಿಟ್ಕೊಳ್ತಕ್ಕಂಥದ್ದು ಪಾಠವು ಯಾವ ವಿಧದಲ್ಲಿದೆ। ಸೊ ಪಾಠ ಗದ್ಯ ವಿಧದಲ್ಲಿದೆ, ಸೊ ಗದ್ಯದಲ್ಲಿನೂ ಕೂಡ ಅದು ಸಂಭಾಷಣೆ ವಿಧದಲ್ಲಿದೆ। ಸೊ ನಾವು ಬಾತ್ಚೀತ್ ಅಂತ ಕರಿತೀವಿ। ಸೊ ಬಾತ್ಚೀತ್ ಅಂದರೆ ಸಂಭಾಷಣೆ, ಸಂವಾದ ವಿಧದಲ್ಲಿ ಈ ಪಾಠ ಇದೆ अध्यापक और विद्यार्थी। सो पाठದ ಆಶಯ ಬಂತು। इस पाठ में अध्यापक और विद्यार्थी के बीच प्रश्नोत्तर चलता है। सो ಈ ಪಾಠದಲ್ಲಿ ಏನಾಗದಪ್ಪ ಅಂತಂದ್ರೆ ಅಧ್ಯಾಪಕ ಅಂದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ, ಬೀಚ್ ಅಂದ್ರೆ ನಡುವೆ ಪ್ರಶ್ನೋತ್ತರ ಇಲ್ಲಿ ನಡೀತಾ ಇದೆ। ಅಂದ್ರೆ ಒಬ್ರು ಪ್ರಶ್ನೆ ಕೇಳ್ತಾರೆ ಮತ್ತು ಇನ್ನೊಬ್ರು ಉತ್ತರವನ್ನ ಹೇಳ್ತಾರೆ। ಸೊ ಈ ತರನಾಗಿ ಈ ಕ್ರಿಯೆ ಇಲ್ಲಿ ನಡೆದಿದೆ। सरल वाक्यों में चलने वाला यह सवाल जवाब कुशल संवाद का एक नमूना है। ಬಹಳಷ್ಟು ಚಿಕ್ಕ ಚಿಕ್ಕ ಮತ್ತು ಸರಳ ವಾಕ್ಯದಲ್ಲಿ ನಡೆದಿರತಕ್ಕಂತ ಈ ಪಾಠ ಪ್ರಶ್ನೆ ಮತ್ತು ಉತ್ತರದಲ್ಲಿ ಒಂದು ನಿಜಕ್ಕೂ ಕೂಡ ಒಳ್ಳೆಯ ಸಂಭಾಷಣೆಯ ಒಂದು ರೂಪ ಆಗಿದೆ ಅಂತಕ್ಕಂಥದ್ದು ಏನು ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಹೇಳಿದ್ದಾರೆ। अध्यापक और विद्यार्थी पाठ संवाद या बातचीत विधा का है और इस पाठ में अध्यापक और विद्यार्थी के बीच के रूप में प्रश्नोत्तर चलता है। ಇದು ಪಾಠ ಮುಖ್ಯವಾಗಿ ಸಂಭಾಷಣೆ ವಿಧದಲ್ಲಿದೆ। ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಪ್ರಶ್ನೋತ್ತರ ರೂಪದಲ್ಲಿ ಒಂದು ಸಂವಾದ ನಡೆದಿದೆ। बच्चों, अब चलेंगे नए शब्दों के अर्थ। ಸೊ ಇನ್ನು ಮುಂದೆ ಪಾಠದಲ್ಲಿ ಹೊಸ ಪದಗಳ ಅರ್ಥವನ್ನು ನಾನು ಕನ್ನಡದಲ್ಲಿ ಹೇಳಿಕೆ ಪ್ರಯತ್ನವನ್ನು ಮಾಡಿದ್ದೀನಿ, ಪ್ರಮುಖವಾಗಿರ್ತಕ್ಕಂಥ ಮತ್ತು ಕೆಲವೊಂದಿಷ್ಟು ಶಬ್ದಗಳು ಮಾತ್ರ। ಸೊ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಅಧ್ಯಾಪಕ ಅಂದ್ರೆ ಏನಪ್ಪಾ ಅಂದ್ರೆ ಶಿಕ್ಷಕರು। ಓಕೆ, ಶಿಕ್ಷಕ ಅಂತ ಕೂಡ ನಾವು ಹಿಂದಿಯಲ್ಲಿ ಕರಿತೀವಿ। ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಅಂದ್ರೆ ವಿದ್ಯಾರ್ಥಿ, ಹಿಂದಿಯಲ್ಲಿ ನಾವು ವಿದ್ಯಾರ್ಥಿಗೆ ಛಾತ್ರ ಅಂತ ಕರಿತೀವಿ, ಶಿಷ್ಯ ಅಂತಾನೂ ಕೂಡ ಕರಿತೀವಿ। ಬಹನ್ ಅಂದ್ರೆ ಸಹೋದರಿ। ಓಕೆ, ನೆಕ್ಸ್ಟ್ ಭಾಯಿ ಅಂದ್ರೆ ಸಹೋದರ, ಪಿತಾಜಿ ಅಂದ್ರೆ ತಂದೆ, ಪಿತಾ ಅಂತೀವಲ್ಲ। ಸೊ ನೆಕ್ಸ್ಟ್ ವಕೀಲ ಅಂತಂದ್ರೆ ಏನಪ್ಪಾ ಅಂದ್ರೆ ವಕೀಲ, ನ್ಯಾಯ ಪಂಡಿತ್ ಅಂತಾನೂ ಕೂಡ ಕನ್ನಡದಲ್ಲಿ ಕರಿತೀವಿ। ಕಡೆದಾಗಿ ಬಂದ್ಬಿಟ್ಟು ಮಕ್ಕಳೇ ಘರ್ ಅಂದ್ರೆ ಮಕಾನ್, ಮನೆ। ಇಷ್ಟು ಹೊಸ ಪದಗಳ ಜೊತೆಗೆ ನಾನು ನಿಮಗೆ ಕನ್ನಡದಲ್ಲಿನೂ ಕೂಡ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ। ಸೊ बच्चों, अब चलेंगे पाठ का अर्थ ग्रहण करेंगे। ಸೊ ಇನ್ನು ಮುಂದೆ ನಾವು ಪಾಠವನ್ನ ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ। ಪಾಠದ ಮೊದಲ ಭಾಗ ಬಂತು। ಸೊ ಮೊದಲ ಭಾಗ ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಾನು ಪಾಠವನ್ನು ಒಂದ್ಸರಿ ಗಟ್ಟಿಯಾಗಿ ಓದ್ತೀನಿ। ಸೊ ಅದೇ ತರನಾಗಿ ತಾವುಗಳು ಕೂಡ ಓದಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು। ಓದುವಾಗ ಧ್ವನಿಯ ಏರಿಳಿತ, ಸ್ವರ ಭಾರ ಮತ್ತು ಲೇಖನ ಚಿಹ್ನೆಗಳನ್ನು ಗಮನಿಸಿನೇ ಓದಬೇಕು। बच्चों, मैं अब पाठ का सस्वर वाचन करता हूँ। जिस सुस्वर वाचन में होता है कि आपको क्या करना है कि जो यहाँ पर आवाज़ का उतार चढ़ाव हो और कहीं वहाँ पर गति यति हो और लेखन चिन्हों के बारे में भी आपको क्या करना है कि जानकारी लेते ही समझते वहाँ पर प्रयोग करना है और अच्छे ढंग से आदर्श वाचन करने के लिए प्रयास करना है। बच्चों, आपको बार बार पाठ को क्या करना है कि पढ़ना है, ओके, दोहराना है आपको अंत में। ಸೊ ಪಾಠದಲ್ಲಿ ಮೊದಲು ಓದಲಿಕ್ಕೆ ಪ್ರಾರಂಭವನ್ನು ಮಾಡ್ತೀನಿ। विद्यार्थी, नमस्ते गुरुजी। अध्यापक, नमस्कार। तुम्हारा नाम क्या है? विद्यार्थी, मेरा नाम रमेश है। यह मेरी बहन है। अध्यापक, रमेश, तुम्हारी बहन का नाम क्या है? रमेश, मेरी बहन का नाम राधा है। अध्यापक, राधा, तुम कहाँ पढ़ती हो? ಸೊ ಈ ತರನಾಗಿ ನಾವು ಪಾಠವನ್ನು ಓದುವಾಗ ಏನು ಮಾಡಬೇಕಪ್ಪ ಅಂದರೆ ಅಲ್ಪಪ್ರಾಣ ಮಹಾಪ್ರಾಣಗಳ ಕಡೆ ಗಮನವನ್ನು ಕೊಡಬೇಕು।
ಲೇಖನ ಚಿಹ್ನೆಗಳನ್ನು ಗಮನಿಸಬೇಕು, ಸ್ವರಭಾರ ಕೊಡಬೇಕು, ಧ್ವನಿಯ ಏರಿಳಿತವನ್ನು ಸಹಿತ ಮಾಡಿದರೆ ಒಂದು ಉತ್ತಮ ಓದು ಆಗತ್ತೆ ಅಂತ ಹೇಳ್ತೀವಿ. ಇಷ್ಟು ಮೊದಲಿಗೆ ನಾನು ಓದಿದ್ದೀನಿ. ಇನ್ನು ನೋಡೋಣ ಪಾಠವನ್ನು ವಿಸ್ತಾರವಾಗಿ. ಅವಾಗ ವಿದ್ಯಾರ್ಥಿ ಹೇಳ್ತಾನೆ, ನಮಸ್ತೆ ಗುರೂಜಿ. ಗುರೂಜಿ ಅಂದರೆ ಶಿಕ್ಷಕರು. ಆ ಅಧ್ಯಾಪಕಗ ವಿದ್ಯಾರ್ಥಿ ಏನು ಮಾಡ್ತಾನಪ್ಪ ಅಂದರೆ ನಮಸ್ಕಾರವನ್ನು ಮಾಡ್ತಾನೆ. ವಿದ್ಯಾರ್ಥಿ ಏನು ಹೇಳ್ತಾನೆ, ನಮಸ್ತೆ ಗುರುಗಳೇ. ಅವಾಗ ಅಧ್ಯಾಪಕ ಶಿಕ್ಷಕ ಹೇಳ್ತಾರೆ, ನಮಸ್ಕಾರ, ತುಮಾರ ನಾಮ್ ಕ್ಯಾ ಹೇ. ತುಮಾರ ಅಂದ್ರೆ ನಿನ್ನ, ನಾಮ್ ಅಂದ್ರೆ ಹೆಸರು, ಕ್ಯಾ ಹೇ ಅಂದ್ರೆ ಏನು. ಅವಾಗ ಶಿಕ್ಷಕರು ಏನು ಹೇಳ್ತಾರಪ್ಪ ಅಂದ್ರೆ ನಮಸ್ಕಾರ, ನಿನ್ನ ಹೆಸರೇನು. ಅವಾಗ ವಿದ್ಯಾರ್ಥಿ ಏನು ಹೇಳ್ತಾನೆ, ಮೇರಾ ನಾಮ್ ರಮೇಶ್ ಹೇ. ನನ್ನ ಹೆಸರು ರಮೇಶ್. ಯಹ ಮೇರಿ ಬಹನ್ ಹೇ. ಇವಳು ನನ್ನ ಸಹೋದರಿ. ಆ ರಮೇಶನ್ ಜೊತೆನೆ ಒಬ್ಬಕ್ಕೆ ಹುಡುಗಿ ಇರ್ತಾಳೆ. ಅವಳು ಯಾರಾಗಿರ್ತಾಳಪ್ಪ ಅಂದ್ರೆ ರಮೇಶನ ಒಂದು ಸಹೋದರಿ. ವಿದ್ಯಾರ್ಥಿ ಏನು ಹೇಳ್ತಾನೆ, ನಾನು ರಮೇಶ್, ಇವಳು ನನ್ನ ಸಹೋದರಿ. ಅವಾಗ ಅಧ್ಯಾಪಕ ಮತ್ತೆ ಶಿಕ್ಷಕರು ಕೇಳ್ತಾರೆ, ರಮೇಶ್ ತುಮಾರಿ ಬಹನ್ ಕಾ ನಾಮ್ ಕ್ಯಾ ಹೇ. ರಮೇಶ್ ನಿನ್ನ ಸಹೋದರಿಯ ಹೆಸರೇನು. ಅವಾಗ ರಮೇಶ್ ಏನು ಹೇಳ್ತಾನೆ, ಮೇರಿ ಬಹನ್ ಕಾ ನಾಮ್ ರಾಧಾ ಹೇ. ನನ್ನ ಸಹೋದರಿ ಹೆಸರು ರಾಧಾ ಆಗಿದೆ. ಅವಾಗ ಅಧ್ಯಾಪಕ ಹೇಳ್ತಾರು, ರಾಧಾ ತುಮ್ ಕಹಾ ಪಡ್ತಿ ಹೋ. ಅವಾಗ ಮತ್ತೆ ಶಿಕ್ಷಕರು ರಮೇಶನ ಸಹೋದರಿ ಆಗಿರ್ತಕ್ಕಂಥ ರಾಧಾಳಿಗೆ ಪ್ರಶ್ನೆಯನ್ನು ಮಾಡ್ತಾನೆ, ತುಮ್ ಕಹಾ ಪಡ್ತಿ ಹೋ, ನೀನು ಎಲ್ಲಿ ಓದುತ್ತಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ಹಾಗೆ ಪಾಠವನ್ನು ಮುಂದಕ್ಕೆ ಸಾಗುವ. ಇದಾಗಿರ್ತಕ್ಕಂಥದ್ದು ಒಂದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಇರ್ತಕ್ಕಂಥ ಒಂದು ಸಂವಾದದ ಪಾಠವಾಗಿದೆ. ಮೊದಲಿಗೆ ವಿದ್ಯಾರ್ಥಿ ಏನು ಮಾಡ್ತಾನಪ್ಪ ಅಂದರೆ ಶಿಕ್ಷಕರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಆವಾಗ ನಿನ್ನ ಹೆಸರೇನಂತ ಶಿಕ್ಷಕರು ಕೇಳಿದಾಗ ಅವನು ಏನು ಹೇಳ್ತಾನೆ, ನನ್ನ ಹೆಸರು ರಮೇಶ್ ಇದೆ, ಇವಳು ನನ್ನ ಸಹೋದರಿ ರಾಧಾ ಅಂತ ಪರಿಚಯವನ್ನು ಮಾಡ್ತಾರೆ. ಇಷ್ಟು ಆ ಪಾಠದಲ್ಲಿರ್ತಕ್ಕಂಥ ಒಂದು ಚಿತ್ರ ಇತ್ತು ಮಕ್ಕಳೇ. ಮುಂದೆ ಹೋಗೋಣ. ಮುಂದೆ ಈ ತರನಾಗಿರ್ತಕ್ಕಂಥದ್ದು. ಆವಾಗ ರಾಧಾ ಶಿಕ್ಷಕರ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ, ಮೈ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೂ. ನಾನು ಸರ್ಕಾರಿ ಶಾಲೆಯಲ್ಲಿ ಓದುತ್ತೇನೆ ಅಂತ ಹೇಳ್ತಾಳೆ. ಆವಾಗ ಅಧ್ಯಾಪಕ ಶಿಕ್ಷಕರು ಹೇಳ್ತಾಳೆ, ಇಹ ತುಮಾರ ಭಾಯಿ ಹೇ ಕ್ಯಾ ರಮೇಶ್. ಹಾಗಾದ್ರೆ ಇವನು ನಿನ್ನ ಸಹೋದರನ ರಮೇಶ್ ಅಂತ ಮರು ಪ್ರಶ್ನೆಯನ್ನ ಮಾಡಿದಾಗ ಅವಾಗ ರಮೇಶ್ ಏನ್ ಹೇಳ್ತಾನೆ, ಹಾ ಏ ಮೇರೆ ಬಡೇ ಭಾಯಿ ಹೇ. ಅವಾಗ ಅವ್ರ ಜೊತೆ ಇನ್ನೊಬ್ರು ಬಂದಿರ್ತಾರೆ. ಅವಾಗ ರಮೇಶ್ ಏನ್ ಹೇಳ್ತಾನಪ್ಪ ಅಂದ್ರ ಅವನೇನ್ ಹೇಳ್ತಾನೆ, ಹೌದು ಇವರು ನನ್ನ ಸಹೋದರ, ದೊಡ್ಡ ಸಹೋದರ ಅಂತ ಕೇಳ್ತಾರೆ. ಎಲ್ಡರ್ ಬ್ರದರ್ ಅಂತಿರಲ್ಲ ಆ ತರ. ಅವಾಗ ಶಿಕ್ಷಕ ಹೇಳ್ತಾರೆ, ಕ್ಯಾ ನಾಮೇ ಇಸ್ಕಾ. ಹಾಗಾದ್ರೆ ಅವನ ಹೆಸರೇನು, ಇವನ ಹೆಸರೇನು. ಅವಾಗ ರಮೇಶ್ ಏನ್ ಹೇಳ್ತಾನೆ, ಇನ್ಕಾ ನಾಮ್ ಸುಹಾಸೆ. ನನ್ನ ದೊಡ್ಡ ಅಣ್ಣನ ಹೆಸರು ಏನಪ್ಪ ಅಂದ್ರೆ ಸುಹಾಸ್ ಆಗಿದೆ ಅಂತ ಹೇಳ್ತಾನೆ. ಅವಾಗ ಅಧ್ಯಾಪಕ ಹೇಳ್ತಾರೆ, ತುಮಾರೆ ಪಿತಾಜಿ ಕ್ಯಾ ಕಾಮ್ ಕರ್ತೆ ಹೇ. ಅವರ 3 ಜನರ ಪರಿಚಯ ಇದ್ದಾಗ ಶಿಕ್ಷಕರು ಕೇಳ್ತಾರೆ, ನಿನ್ನ ತಂದೆಯವರು ಏನು ಕೆಲಸ ಮಾಡುತ್ತಾರೆ. ಕಾಮ್ ಅಂದ್ರೆ ಕೆಲಸ. ಅವಾಗ ರಮೇಶ್ ಏನ್ ಹೇಳ್ತಾನಪ್ಪ ಅಂದ್ರೆ, ಮೇರೆ ಪಿತಾಜಿ ವಕೀಲ್ ಹೇ. ನನ್ನ ತಂದೆಯವರು ವಕೀಲರಾಗಿದ್ದಾರೆ ಅಂತ ಹೇಳ್ತಾರೆ. ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ರಮೇಶಳ ಸಹೋದರಿ ರಾಧಾ. ಆಮೇಲೆ ರಮೇಶನ ದೊಡ್ಡ ಅಣ್ಣ ಯಾರಪ್ಪ ಅಂದ್ರೆ ಸುಹಾಸ್. ಅರ್ಥ ಆಯ್ತಾ. ಆಮೇಲೆ ರಮೇಶನ ತಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ವಕೀಲರಾಗಿ ಕೆಲಸವನ್ನ ಮಾಡ್ತಾರೆ. ಈ 4 ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಚಿತ್ರ ಹೇಳ್ತಾರೆ ಏನಪ್ಪಾ ಅಂದ್ರೆ, ರಾಧಾ ಎಲ್ಲಿ ಓದ್ತಾಳೆ, ಸರ್ಕಾರಿ ಸ್ಕೂಲ್ ಮೇ. ತಾವುಗಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀರ ಅನ್ಕೊಂತೀನಿ. ಕೆಲವೊಬ್ರು ಅನುದಾನಿತ ಆಗಿರ್ಬೋದು, ಅನುದಾನ ರಹಿತ. ಈ ತರನಾಗಿ ರಾಧಾ ಏನ್ ಮಾಡ್ತಾಳಪ್ಪ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ರಮೇಶನ ತಂದೆಯವರು ಏನ್ ಕೆಲಸ ಮಾಡ್ಕೊಂಡಿದ್ರು, ವಕೀಲರಾಗಿದ್ದರು. ವಕೀಲರ ಅಂದ್ರೆ ಏನಪ್ಪ ಅಂದ್ರೆ ನ್ಯಾಯ ಪಂಡಿತರು, ಲಾಯರ್ ಅಂತ ಕರಿತೀವಲ್ಲ. ನ್ಯಾಯಾಲಯದಲ್ಲಿ ದಾವೆಗಳ ಬಗ್ಗೆ ಒಂದು ಏನ್ ಮಾಡ್ತಾರಪ್ಪ ಅಂದ್ರೆ ಹೂಡೋದಾಗಿರ್ಬೋದು, ನ್ಯಾಯವನ್ನ ಕೇಳಿಕ್ಕೆ ಅರ್ಜಿಯನ್ನ ಸಲ್ಲಿಸಿ ವಕಾಲತ್ತನ್ನ ವಹಿಸಿರ್ತಾರಲ್ಲ, ಅವ್ರಿಗೆ ನಾವೇನಂತ ಕರಿತೀವಪ್ಪ ಮಕ್ಕಳೇ, ವಕೀಲರು ಅಂತ ಕರಿತೀವಿ. ರಮೇಶ್ ಕೆ ಪಿತಾಜಿ ವಕೀಲ್ ಹೇ. ಇಷ್ಟಿತ್ತು ಇಲ್ಲಿಯವರೆಗೆ. बच्चों हम पढ़ रहे अध्यापक और विद्यार्थी क्या वे इसी शहर में रहते हैं. ಅವಾಗ ಅಧ್ಯಾಪಕ ಏನ್ ಮಾಡ್ತಾರಪ್ಪ ಅಂದ್ರೆ ರಮೇಶನ್ಗೆ ಕೇಳ್ತಾರೆ, ನಿಮ್ ತಂದೆಯವರು ಇದೇ ನಗರದಲ್ಲಿ ಇರ್ತಾರೆ. ಶಹರ್ ಅಂದ್ರೆ ನಗರ ಅಂತ ಕರಿತೀವಿ. ಓಕೆ. ಅವಾಗ ರಮೇಶ್ ಹೇಳ್ತಾರೆ, ಜಿ ಹಾ ಹೌದು, ವೇ ಇಸಿ ಶಹರ್ ಮೇ ರಹತೆ ಹೇ. ಅವರು ಇದೇ ನಗರದಲ್ಲಿ ವಾಸಿಸ್ತಾರೆ. ಗುರುಜಿ ಕ್ಯಾ ಮೈ ಆಪ್ಕಾ ನಾಮ್ ಜಾನ್ ಸಕ್ತಾ ಹೂ. ಅವಾಗ ಅಷ್ಟೇ ಅಲ್ಲದೆ ರಮೇಶ್ ಏನ್ ಹೇಳ್ತಾನಪ್ಪ ಅಂದ್ರೆ, ಗುರುಗಳೇ ನಿಮ್ಮ ಹೆಸರನ್ನು ನಾನು ತಿಳಿದುಕೊಳ್ಳಬಹುದೇನು ಅಂತ ಕೇಳ್ತಾನೆ. ನಾಮ್ ಅಂದ್ರೆ ಹೆಸರು, ಜಾನ್ ಸಕ್ತಾ ಅಂದ್ರೆ ತಿಳಿದುಕೊಳ್ಳಬಹುದಾ. ಅವಾಗ ಅಧ್ಯಾಪಕ ಕೇಳ್ತಾರೆ ಶಿಕ್ಷಕರು, ಹಾ ಹೌದು ಅವಶ್ಯವಾಗಿ. ಮೇರಾ ನಾಮ್ ಪವನ್ ಕುಮಾರ್ ಹೇ. ಅಂದ್ರೆ ನನ್ನ ಹೆಸರು ಏನಪ್ಪಾ ಅಂದ್ರೆ ಪವನ್ ಕುಮಾರ್ ಇದೆ. ರಮೇಶ್ ತುಮಾರ ಘರ್ ಕಹಾ ಹೇ. ಅಷ್ಟೇ ಅಲ್ಲದೆ ಶಿಕ್ಷಕರು ಮತ್ತೆ ರಮೇಶನ್ಗೆ ಪ್ರಶ್ನೆಯನ್ನ ಕೇಳ್ತಾರೆ, ತುಮಾರ ಘರ್ ಕಹಾ ಹೇ, ನಿನ್ನ ಮನೆ ಎಲ್ಲಿದೆ. ರಮೇಶ್ ಏನ್ ಹೇಳ್ತಾನೆ, ಹಮಾರ ಘರ್ ವಿಜಯನಗರ್ ಮೇ ಹೇ. ಆವಾಗ ರಮೇಶ್ ಆ ಶಿಕ್ಷಕರಿಗೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಾನೆ,
ನನ್ನ ಮನೆ ವಿಜಯನಗರದಲ್ಲಿದೆ. ಆಪ್ಕಾ ಘರ್ ಕಹಾ ಹೇ ಗುರುಜಿ, ನಿಮ್ಮ ಮನೆ ಎಲ್ಲಿದೆ ಗುರುಗಳೇ. ಘರ್ ಅಂದರೆ ಮನೆ, ಕಹಾ ಹೇ ಅಂದರೆ ಎಲ್ಲಿದೆ. ಓಕೆ, ಸೊ ಆವಾಗ ಅಧ್ಯಾಪಕ ಹೇಳ್ತಾರೆ ಮೇರಾ ಘರ್ ಬಿ ವಿಜಯನಗರ್ ಮೇ ಹೇ, ನನ್ನ ಮನೆಯೂ ಸಹ ವಿಜಯನಗರದಲ್ಲಿದೆ. ತುಮ್ ಕಭಿ ಮೇರೆ ಘರ್ ಆನಾ ಬೇಟಾ, ಸೊ ನೀನು ಯಾವತ್ತಾದರೂ ಸಮಯ ಸಿಕ್ಕರೆ ನನ್ನ ಮನೆಗೆ ಬಂದು ಹೋಗು ಮಗ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಶಿಕ್ಷಕರು ಹೇಳ್ತಾರೆ. ಆವಾಗ ರಮೇಶ್ ಏನಂತಾನೆ, ಹಾ ಗುರುಜಿ, ಆಯಿತು ಗುರುಗಳೇ. ಜರೂರ್ ಆವುಂಗ, ಜರೂರ್ ಅಂದರೆ ಅವಶ್ಯಕವಾಗಿ, ಆವುಂಗ ಅಂದರೆ ಬರ್ತೇನೆ, ಅವಶ್ಯವಾಗಿ ಬರ್ತೇನೆ ಅಂತ ಹೇಳ್ತಾರೆ. ಅಧ್ಯಾಪಕ್ ಅಚ್ಚಾ ಚಲೋ ದೇರ್ ಹೋ ರಹಿ, ಆಯಿತು ಇನ್ನು ಹೋಗೋಣ, ದೇರ್ ಅಂದರೆ ತಡ ಆಗ್ತಾ ಇದೆ ಅಂತ ಹೇಳಿದಾಗ ಆವಾಗ ರಮೇಶ್ ಏನು ಹೇಳ್ತಾನೆ, ಧನ್ಯವಾದ ಗುರುಜಿ, ಥ್ಯಾಂಕ್ ಯು ಗುರುಗಳೇ. ಸೊ ನಮಸ್ತೆ, ನಮಸ್ಕಾರಗಳನ್ನು ಮಾಡಿ ಅವರೇನು ಮಾಡ್ತಾರಪ್ಪ ಅಂದ್ರೆ ಅವರಿಬ್ಬರ ನಡುವಿನ ಸಂಭಾಷಣೆ ಇಲ್ಲಿಗೆ ಮುಗೀತದೆ. ಅವರವರವ್ರು ಇದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಹೋಗ್ತಾರೆ. ಇನ್ನು ಸೊ ಮುಂದೆ ಏನಿದೆ ಅಂತ ಅನ್ನೋದನ್ನು ನೋಡೋಣ. ಸೊ ಇದು ಸ್ವಲ್ಪ ನೆನಪಿನ ಇಟ್ಕೊಳ್ತಕ್ಕಂಥದ್ದು. ಅಂದರೆ ಇಬ್ಬರ ಮನೆಯು ಸಹಿತ ಯಾರ್ದು, ರಮೇಶ್ ಕಾ ಘರ್ ವಿಜಯನಗರ್ ಮೇ ಹೇ ಅವ್ರ ಅಧ್ಯಾಪಕ ಘರ್ ಬಿ ವಿಜಯನಗರ್ ಮೇ ಹೇ. ಸೊ ಇವರಿಬ್ಬರ ಮನೆಯು ಕೂಡ ಎಲ್ಲಿದೆಪ್ಪ ಅಂದ್ರೆ ವಿಜಯನಗರದಲ್ಲಿದೆ ಅಂತ ಹೇಳ್ತಾರೆ. ಸೊ ಮುಂದೆ ಪಾಠ ಮುಗಿದಿದೆ. ಸೊ ಇನ್ನು ಮುಂದೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಯಾದ್ ರಖಿಯೇ, ನೆನಪಿನಲ್ಲಿರ್ತಕ್ಕಂಥ ಒಂದು ಅಂಶಗಳು. ಏನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ಪಾಠನ ಓದಿದ ನಂತರ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಪಾಠ ಸಂವಾದ ಯಾ ಬಾತ್ಚೀತ್ ವಿಧಾಕ ಹೇ. ಸೊ ಗದ್ಯ ಪಾಠದಲ್ಲಿ ಈ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಅಂತಕ್ಕಂಥ ಇದು ಪಾಠ ಇದೆಯಲ್ಲ, ಇದು ಸಂಭಾಷಣೆ ಅಥವಾ ಸಂವಾದದಲ್ಲಿರ್ತಕ್ಕಂಥ ಒಂದು ವಿಧದಲ್ಲಿದೆ ಈ ಪಾಠ. ಎರಡನೇದು इस पाठ में रमेश और अध्यापक के बीच संवाद चल रहा है. ಈ ಪಾಠದಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳಿದ್ದಾವೆ. ಒಂದು ಕಡೆ ಅಧ್ಯಾಪಕಿ ಪವನ್ ಕುಮಾರ್ ಇದ್ರೆ, ಇನ್ನೊಂದು ಕಡೆ ಅವರ ವಿದ್ಯಾರ್ಥಿ ರಮೇಶ್. ಅಂದರೆ ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಪವನ್ ಕುಮಾರ್ ಮತ್ತು ರಮೇಶನ ನಡುವೆ ಇರತಕ್ಕಂಥ ಒಂದು ಸಂವಾದ ಈ ಪಾಠದಲ್ಲಿದೆ. ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೇ. ಸೊ ರಮೇಶನ ಸಹೋದರಿಯ ಹೆಸರೇನಪ್ಪ ಅಂತಂದ್ರೆ ರಾಧಾ. ರಾಧಾ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೇ. ಈ ರಾಧಾ ಎಲ್ಲಿ ಓದ್ತಾಳಪ್ಪ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಅಭ್ಯಾಸವನ್ನ ಮಾಡ್ತಾಳೆ. ರಮೇಶ್ ಕೆ ಬಡೆ ಭಾಯ್ ಕಾ ನಾಮ್ ಸುಹಾಸ್ ಹೇ. ರಮೇಶನ ದೊಡ್ಡ ಸಹೋದರರ ದೊಡ್ಡಣ್ಣನ ಹೆಸರೇನಪ್ಪ ಅಂದ್ರೆ ಸುಹಾಸ್ ಇದೆ. ರಮೇಶ್ ಕೆ ಪಿತಾಜಿ ವಕೀಲ್ ಹೇ. ರಮೇಶ್ ಅವರ ತಂದೆ ವಕೀಲಿ ವೃತ್ತಿಯನ್ನ ಮಾಡ್ತಾರೆ. ಮುಂದೆ ಅಧ್ಯಾಪಕ ನಾಮ್ ಪವನ್ ಕುಮಾರ್ ಹೇ. ಈ ಶಿಕ್ಷಕರಿದ್ದಾರಲ್ಲಿ ಪಾಠದಲ್ಲಿ ಏನು ಸಂವಾದ ಇದೆಯಲ್ಲ ಅದರಲ್ಲಿ ಬಂದಿರತಕ್ಕಂಥ ಅಧ್ಯಾಪಕರ ಹೆಸರು ಏನಪ್ಪ ಅಂದ್ರೆ ಪವನ್ ಕುಮಾರ್. ರಮೇಶ್ ಅವ್ರ ಅಧ್ಯಾಪಕ ದೋನೋ ಕೆ ಘರ್ ವಿಜಯನಗರ್ ಮೇ ಹೇ. ಸೊ ರಮೇಶ್ ಮತ್ತು ಅಧ್ಯಾಪಕ ಪವನ್ ಕುಮಾರ ಇವರಿಬ್ಬರ ಮನೆಗಳು ಎಲ್ಲಿದಾವಪ್ಪ ಅಂದ್ರೆ ವಿಜಯನಗರದಲ್ಲಿದೆ. ಇಷ್ಟಿತ್ತು ಈ ಪಾಠದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯಾಂಶಗಳು. ಇನ್ನು ಮುಂದೆ ನಾವು ಅಭ್ಯಾಸ ಚಟುವಟಿಕೆಗಳಿಗೆ ಹೋಗೋಣ. ಅಭ್ಯಾಸ ಚಟುವಟಿಕೆಯಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಸೋಚೋ ಅವ್ರ ಬತಾವೋ, ವಿಚಾರ ಮಾಡಿ ಮತ್ತು ಹೇಳಿರಿ ಅಂತ ಇದೆ. ಇದು ಮೌಖಿಕ ಪ್ರಶ್ನೆಗಳು, ಮೌಖಿಕ ಪ್ರಶ್ನೆ ಬಚ್ಚೋ. ಇಲ್ಲಿ ಪ್ರಶ್ನೆ ಉತ್ತರ ಎರಡನ್ನು ಕೊಟ್ಟಿದ್ದೀನಿ. ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೇ. ರಮೇಶ್ಳ ಸಹೋದರಿ ಹೆಸರು ಏನು. ಸೊ ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೇ. ಎರಡನೇ ಪ್ರಶ್ನೆ ಅಧ್ಯಾಪಕ ನಾಮ್ ಕ್ಯಾ ಹೇ. ಶಿಕ್ಷಕರ ಹೆಸರು ಏನು. ಇಲ್ಲಿ ಸಂವಾದದಲ್ಲಿರ್ತಕ್ಕಂಥ ಶಿಕ್ಷಕರ ಹೆಸರು ಏನಪ್ಪ ಅಂತಂದ್ರೆ ಅಧ್ಯಾಪಕ ನಾಮ್ ಪವನ್ ಕುಮಾರ್ ಹೇ. ಮುಂದಿನ ಪ್ರಶ್ನೆ ರಮೇಶ್ ಕಾ ಘರ್ ಕಹಾ ಹೇ. ರಮೇಶನ ಮನೆಯಲ್ಲಿದೆ. ರಮೇಶ್ ಕಾ ಘರ್ ವಿಜಯನಗರ್ ಮೇ ಹೇ. ರಮೇಶನ ಮನೆಯು ವಿಜಯನಗರದಲ್ಲಿದೆ. ಇವು ಮೌಖಿಕ ಪ್ರಶ್ನೆಗಳಾದರೆ ಇನ್ನು ಲಿಖಿತ ಪ್ರಶ್ನೆಗಳಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಉತ್ತರ ಲಿಖೋ, ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ ಇದೆ ರಾಧಾ ಕಹಾ ಪಡ್ತಿ ಹೇ. ರಾಧಾ ಎಲ್ಲಿ ಓದುತ್ತಿದ್ದಾಳೆ. ಎಲ್ಲಿ ಓದ್ತಾಳೆ. ರಾಧಾ ಸರ್ಕಾರಿ ಸ್ಕೂಲ್ ಮೇ ಪಡ್ತಿ ಹೇ. ರಾಧಾ ಸರ್ಕಾರಿ ಶಾಲೆಯಲ್ಲಿ ಏನು ಮಾಡ್ತಾಳಪ್ಪ ಅಂದ್ರೆ ಅಭ್ಯಾಸವನ್ನ ಮಾಡ್ತಾಳೆ. ಎರಡನೇ ಪ್ರಶ್ನೆ ರಮೇಶ್ ಕೆ ಬಡೆ ಭಾಯ್ ಕಾ ನಾಮ್ ಕ್ಯಾ ಹೇ. ರಮೇಶನ ದೊಡ್ಡ ಅಣ್ಣನ ಹೆಸರೇನು. ದೊಡ್ಡ ಅಣ್ಣನ. ಸೊ ರಮೇಶನ ದೊಡ್ಡಣ್ಣನ ಹೆಸರೇನಪ್ಪ ಅಂದ್ರೆ ಸುಹಾಸ್. ರಮೇಶ್ ಕೆ ಬಡೆ ಭಾಯ್ ಕಾ ನಾಮ್ ಸುಹಾಸ್ ಹೇ. ಮೂರನೇ ಪ್ರಶ್ನೆ ಬಂತು ಅಧ್ಯಾಪಕ ಘರ್ ಕಹಾ ಹೇ. ಶಿಕ್ಷಕರ ಮನೆ ಎಲ್ಲಿದೆ. ಸೊ ಶಿಕ್ಷಕರ ಮನೆ ವಿಜಯನಗರದಲ್ಲಿದೆ. ಅಧ್ಯಾಪಕ ಘರ್ ವಿಜಯನಗರ್ ಮೇ ಹೇ. ನಾಲ್ಕನೇ ಪ್ರಶ್ನೆ ರಮೇಶ್ ಕೆ ಪಿತಾಜಿ ಕ್ಯಾ ಕಾಮ್ ಕರ್ತೆ ಹೇ. ರಮೇಶನ ತಂದೆ ಏನು ಕೆಲಸ ಮಾಡುತ್ತಾರೆ. ಉತ್ತರ ಇದೆ ರಮೇಶ್ ಕೆ ಪಿತಾಜಿ ವಕೀಲ್ ಹೈ. ಇನ್ನು ಮೂರನೇ ಪ್ರಶ್ನೆ ಇದೆ ಪಡೋ ಸಮಜೋ ಅವ್ರ ಲಿಖೋ. ಇವುಗಳನ್ನ ಓದಬೇಕು, ತಿಳಿಬೇಕು ಮತ್ತು ಬರಿಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳು ಏನಿದಾವಪ್ಪ ಅಂದ್ರೆ ಲಿಂಗಗಳಿಗೆ ಉದಾಹರಣೆಗಳಿದ್ದಾವೆ. ಅವು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಇದ್ದಾವೆ. ಅವುಗಳನ್ನ ನೀವು ನೆನಪಿಟ್ಕೊಳ್ಬೇಕು. ಅಧ್ಯಾಪಕ ಇದು ಪುಲ್ಲಿಂಗ ಆದ್ರೆ ಅಧ್ಯಾಪಕ ಈ ಶಬ್ದದ ಸ್ತ್ರೀಲಿಂಗ ರೂಪ ಅಧ್ಯಾಪಿಕ. ಶಿಕ್ಷಕ ಶಿಕ್ಷಕಿ. ಬಾಲಕ ಪುಲ್ಲಿಂಗ, ಬಾಲಕದ ಸ್ತ್ರೀಲಿಂಗ ರೂಪ ಬಾಲಿಕಾ. ಹುಡುಗ ಹುಡುಗಿ. ಬಹನ್ ಇದು
ಸ್ತ್ರೀಲಿಂಗ ಇದೆ. ಸೊ ಬಹನದು ಪುಲ್ಲಿಂಗ ಏನಾಗತ್ತಪ್ಪ ಅಂದರೆ ಬಾಯಿ ಆಗತ್ತೆ. ಅವ್ರ ಮಾತಾ ಅಂತ ಇದೆ, ಮಾತಾ ಇದು ಸ್ತ್ರೀಲಿಂಗದಲ್ಲಿದ್ರೆ ಸೊ ಮಾತಾದು ಪುಲ್ಲಿಂಗ ರೂಪ ಪಿತಾ ಆಗತ್ತೆ. ಮೋರ್ ಇದು ಪುಲ್ಲಿಂಗದಲ್ಲಿದ್ರೆ ಮೋರನಿ ಅಂತಕ್ಕಂಥದ್ದು ಸ್ತ್ರೀಲಿಂಗ. ಸೊ ಬಹನ್ ಮತ್ತು ಮಾತಾ ಇವೆರಡು ಶಬ್ದಗಳು ಸ್ತ್ರೀಲಿಂಗದಲ್ಲಿದ್ದಾವೆ, ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇವು ಲಿಂಗವನ್ನು ಬದಲಾವಣೆ ಮಾಡಲಾಗಿದೆ. ಅಧ್ಯಾಪಕ್, ಅಧ್ಯಾಪಿಕಾ, ಬಾಲಕ್, ಬಾಲಿಕಾ, ಬಹನ್, ಭಾಯ್, ಮಾತಾ, ಪಿತಾ, ಮೋರ್, ಮೋರನಿ. ಮುಂದಿನ ಪ್ರಶ್ನೆ ಜೋಡ್ಕರ್ ಲಿಖಾ ಗಯಾ ಹೇ. ಆಲ್ರೆಡಿ ಇಲ್ಲಿ ನಾನು ಹೊಂದಿಸಿ ಬರೆದಿದ್ದೀನಿ, ಉತ್ತರಗಳಿದ್ದಾವೆ. ಸೊ ಗುರುಜಿ ಪಾಠಶಾಲಾ, ಶಿಕ್ಷಕರು ಶಾಲೆ, ವಕೀಲ್ ನ್ಯಾಯಾಲಯ, ಕಿಸಾನ್ ಖೇತ್ ಅಂದ್ರೆ ರೈತ ಹೊಲ. ನಾಲ್ಕನೇದು ವೈದ್ಯ ಅಂದ್ರೆ ಡಾಕ್ಟರ್, ಅಸ್ಪತಾಲ್ ಅಂದ್ರೆ ಆಸ್ಪತ್ರೆ, ವ್ಯಾಪಾರಿ ಎಲ್ಲಿರ್ತಾನಪ್ಪ ಅಂದ್ರೆ ದುಕಾನ್ ಅಂಗಡಿಯಲ್ಲಿ, ಸಿಪಾಹಿ ಅಂದ್ರೆ ಸೈನಿಕ, ಅವನೆಲ್ಲಿರ್ತಾನಪ್ಪ ಅಂದ್ರೆ ಸೇನೆಯಲ್ಲಿ. ಐದನೇ ಪ್ರಶ್ನೆ ಸಹಿ ಯಾ ಗಲತ್ ನಿಶಾನ ಲಗಾನ. ಇಲ್ಲಿ ವಾಕ್ಯಗಳಿದ್ದಾವೆ, ಅವುಗಳು ಸರಿ ಅಥವಾ ತಪ್ಪು ಅನ್ನೋದನ್ನು ಬರಿಬೇಕು. ಮೊದಲ ಪ್ರಶ್ನೆ ಉತ್ತರ ಬಂತು, ಗುರುಜಿ ಕಾ ಘರ್ ವಿಜಯನಗರ್ ಮೇ ಹೇ. ಗುರುಜಿಯ ಮನೆ ವಿಜಯನಗರದಲ್ಲಿದೆ. ಇದು ಸರಿನೋ ತಪ್ಪೋ? ಸರಿ ಉತ್ತರ. ಎರಡನೇದು ರಮೇಶ್ ಕೆ ಪಿತಾಜಿ ಅಧ್ಯಾಪಕೆ. ರಮೇಶನ ತಂದೆ ಶಿಕ್ಷಕರಿದ್ದಾರೆ. ತಪ್ಪು, ಅವರ ತಂದೆ ವಕೀಲರಿದ್ದಾರೆ. ನೆಕ್ಸ್ಟ್ ಸುಹಾಸ್ ರಮೇಶ್ ಕಾ ಛೋಟಾ ಬಾಯಿ ಹೇ. ಎಸ್, ಸುಹಾಸ್ ರಮೇಶನ ಸಣ್ಣ ಅಣ್ಣ ಅಂತಿದ್ದಾನೆ. ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಸಹಿ ಇದೆ, ಇದು ಸಹಿ ಆಗಬೇಕು. ಓಕೆ, ತಪ್ಪಾಗಿದೆ, ಸಹಿ. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಮಕ್ಕಳೇ, ಇನ್ ಶಬ್ದಕ್ಕೂ ಕನ್ನಡ ಮೇಲೆ ಲಿಖಿ. ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ, ಈ ಶಬ್ದಗಳನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಬರಿಬೇಕು. ಎರಡರಲ್ಲಿ ನೋಡೋಣ. ಅಧ್ಯಾಪಕ ಅಂದರೆ ಶಿಕ್ಷಕರು, ಟೀಚರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಎರಡನೇದು ಭಾಯಿ, ಭಾಯಿ ಅಂದರೆ ಸಹೋದರ, ಬ್ರದರ್ ಅಂತೀವಿ. ಸೊ ಮೂರನೇದು ಬಹನ್, ಬಹನ್ ಅಂದರೆ ಸಹೋದರಿ, ಸಿಸ್ಟರ್ ಅಂತೀವಿ. ನಾಲ್ಕನೇದು ಘರ್ ಇದೆ, ಘರ್ ಅಂದ್ರೆ ಮನೆ, ಹೌಸ್ ಅಂತೀವಿ. ಐದನೇದು ಕಾಮ್ ಇದೆ, ಕಾಮ್ ಅಂದರೆ ಕೆಲಸ, ವರ್ಕ್. ಆರನೇದು ಬಂದ್ಬಿಟ್ಟಪ್ಪ ವಕೀಲ, ವಕೀಲಗೆ ನಾವೇನಂತೀವಿ ಕನ್ನಡದಲ್ಲಿ ವಕೀಲ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಲಾಯರ್ ಅಂತ ಕರಿತೀವಿ. ಸೊ ಇಷ್ಟಿತ್ತು ಈ ಪಾಠದಲ್ಲಿ. ನಾವು ಅಧ್ಯಾಪಕ ಮತ್ತು ವಿದ್ಯಾರ್ಥಿ ಪಾಠದಲ್ಲಿ ಪಾಠದ ವಿಧ, ಪಾಠದಲ್ಲಿರ್ತಕ್ಕಂಥ ಆಶಯ, ಪಾಠವನ್ನು ಚೆನ್ನಾಗಿ ಓದಿದ್ದೀವಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಪಾಠದ ಕಡೆಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಸಹಿತ ನಾವೇನು ಮಾಡಿದ್ದೀವಿ, ಅಭ್ಯಾಸವನ್ನು ಮಾಡಿದ್ದೀವಿ. बच्चों यहाँ तक हमने अध्यापक और विद्यार्थी पाठ का विधा, आशय, पाठ का अर्थ ग्रहण और प्रश्नोत्तर पर चर्चा किया है. मुझे आशा है कि यह वीडियो आपको बहुत पसंद लगा होगा और इससे आपको लाभ भी हुआ होगा. ಸೊ ನನಗೆ ಒಂದು ಅನಿಸಿಕೆ ಏನಪ್ಪ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಇದರಿಂದ ನಿಮಗೆ ಜ್ಞಾನ ವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥ ಒಂದು ನಂಬಿಕೆ ನನ್ನದಾಗಿದೆ. कृपया आपको अच्छा लगा है तो यह लाइक कीजिए, शेयर कीजिए और सब्सक्राइब करने के लिए न भूलिए. ನನ್ನ ವಿಡಿಯೋಗಳು ತಮಗೆ ಇಷ್ಟ ಆತಂದರೆ ತಾವು ಲೈಕ್ಗಳನ್ನು ಕೊಡಬಹುದು ಅಥವಾ ಗೆಳೆಯರ ಬಳಗದಲ್ಲಿ ಹಂಚಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಸಹಿತ ಆಗಬಹುದು. ಸಿಗುವ ಪಾಠದ ಇನ್ನೊಂದು ವಿಡಿಯೋದಲ್ಲಿ. ಸೊ ಬಚ್ಚೋ ಮಿಲೆಂಗೆ और भी एक अन्य नए